ಹೌದಾ? ಸರಿ, ಬರೋದೆಷ್ಟೊತ್ತಾಗುತ್ತೆ ಅಂತಾದ್ರೂ ಒಂದು ಫೋನ್ ಮಾಡಿ ಕೇಳಮ್ಮ. ಮನೆ ಅಳಿಯ ಇಲ್ಲದೆ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಸರಿ. The person you're calling is not answering. ರಿಸೀವ್ ಮಾಡ್ತಿಲ್ಲ. ಹೋಗ್ಲಿ ಬಿಡಿ ಅಕ್ಕ, ಏನೋ ಕೆಲ್ಸದಲ್ಲಿದ್ದಾರೆ ಅನ್ಸುತ್ತೆ. ಎಲ್ಗೋಗಿದ್ದಾರೆ ಗೊತ್ತಿಲ್ಲ. ನಿಮ್ಗೆ ಹೇಳೋಗಿಲ್ವಾ? ಅದಕ್ಕೆ ಹೇಳೋದು ಗೊತ್ತಿಲ್ದಿರೋರ್ ಜೊತೆ ಸಂಬಂಧ ಮಾಡಬಾರ್ದು ಅಂತ. ಈಗ ನೋಡಿ 3 ದಿನಕ್ಕೆ ಹೆಂಡತಿಗೂ ಹೇಳ್ದೆ ಎಲ್ಲೋ ಹೋಗಿದ್ದಾನೆ. ಚಿಕ್ಕಮ್ಮ ಪ್ಲೀಸ್, ಭಾವನ್ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಅಚ್ಚುಗ್ ಬೇಜಾರಾಗಲ್ವಾ? ಇಷ್ಟು ವರ್ಷ ಅಚ್ಚುಗೋಸ್ಕರನೇ ಕಾಯ್ಕೊಂಡಿದ್ ಮದ್ವೆ ಆದವರು ಇವಾಗ ಯಾಕೆ ದೂರ ಹೋಗ್ತಾರೆ? ಏನೋ ಎಮರ್ಜೆನ್ಸಿ ಇರುತ್ತೆ ಅಥವಾ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿರ್ತಾರೆ, ಬಿಡಿ. ಆಯ್ತು ಬಿಡಪ್ಪ, ಏನು ಹೇಳಲ್ಲ. ಇಷ್ಟು ದಿನ ರಾಹುಲ್ನ ಕಂಡ್ರೆ ಕೆಂಡ ಕಾರ್ತಿದ್ದೆ, ಈಗ ಭಾವ ಆದ ಕಾರಣಕ್ಕೆ ಏನು ಹೊಗಳದಾ? ನಾನು ಏನೇ ಒಳ್ಳೇದು ಹೇಳಿದ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಅವನೆಲ್ಲಾದ್ರೂ ಹೋಗ್ಲಿ, ಯಾವಾಗಾದ್ರೂ ಬರ್ಲಿ, ನನ್ನ ಪಡಗ್ ನಾನು ಸುಮ್ಮನೆ ನಿಂತಿರ್ತೀನಿ. ಅದು ಒಳ್ಳೆ ಕೆಲಸ. ದೇವತೆ ತರ ಸುಮ್ಮನೆ ಇದ್ಬಿಡು. ಅಂದ್ರೆ ರಾಹುಲ್ ಬರೋವರೆಗೂ ಪೂಜೆ ಮಾಡೋದು ಬೇಡವಾ? ಹೌದೌದು, ಮನೆ ಅಳಿಯನ್ ಬಿಟ್ಟು ಪೂಜೆ ಹೇಗ್ ಮಾಡಕ್ಕಾಗುತ್ತೆ? ಹಾಗಾದ್ರೆ ಟೈಮ್ ಪಾಸ್ಗೆ ನಾವೆಲ್ಲ ಸೇರಿ ಅಂತಾಕ್ಷರಿ ಆಡೋಣವಾ? ರೀ, ದೇವ್ರ ಮುಂದೆ ಭಕ್ತಿ ಹಾಡು ಆಡೋದ್ ಬಿಟ್ಟು ಸಿನಿಮಾ ಹಾಡಾಡಕ್ಕಾಗತ್ತೇನ್ರಿ? ಗಣೇಶನ್ ಮೆರವಣಿಗೆನಲ್ಲಿ ಡಿಜೆನೇ ಹಾಕ್ತಾರೆ, ಅಂತದ್ರಲ್ಲಿ ಅಂತಾಕ್ಷರಿ ಹಾಡೋದ್ರಲ್ಲಿ ಏನ್ ತಪ್ಪು? ಲೇಡೀಸ್ ಒಂದು ಗ್ರೂಪು, ಗಂಡಸರೆಲ್ಲ ಒಂದು ಗ್ರೂಪು. ಬಪ್ಪ ಈ ಕಡೆ ಬರ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನೀನೇ ಭೂಮಿಗೆ ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆ ಅಳುವೆ ನಿನ್ನ ಆಜ್ಞೆ, ದಂತದ ಬೊಂಬೆ. ಜಯಕ, ಹಾ, ಯಾರಿವನು ಡ್ರೀಮ್ ಬಾಯ್? ಹಾಯ್ ಹಾಯ್ ರೇ ಹಾಯ್. ಯಾರಿವನು ಪ್ಲೇ ಬಾಯ್? ಹಾಯ್ ಹಾಯ್ ರೇ ಹಾಯ್. ಹೇ ಹೇ ಯಾರಿವ? ಯಾವ ಊರವ? ಯಾರಿವನು ಡ್ರೀಮ್ ಬಾಯ್? ಹಾಯ್ ಹಾಯ್ ರೇ ಹಾಯ್. ನೀವು ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಕೆಂಪು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಓ ಓ ಓ. ಓ, ಒಂದೇ ಒಂದು ಆಸೆಯು ತೋಳಲಿ ಬೆಳೆಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. $500 sir. Thank you sir. ಸಾರಿ, ಯಾಕೋ ಹಂಗ್ ಮಾಡ್ದೆ? ನಾನೇನು ಬೇಕು ಅಂತ ಮಾಡಲಿಲ್ಲ. ನೀನು ಬೀಳ್ತಿದ್ದೆಲ್ಲ ಅಂತ ಹಿಡ್ಕೊಂಡೆ ಅಷ್ಟೇ. ನಿನ್ ಕಳ್ಳಾಟ ಎಲ್ಲ ನನಗೆ ಗೊತ್ತಿಲ್ವಾ? ಗಾಡ್, ನನಗ್ ಸೀರೆ ಹೇಗೆ ಉಡ್ಕೊಳ್ಳಿ? ಮೆಹಂದಿ ಹಾಕೋರ್ ಬೇರೆ ಹೊರಟ್ಬಿಟ್ರಲ್ಲ. ಯಾಕಂದ್ರೆ ನಿನ್ಗೇನು ಅಭ್ಯಂತರ ನಾನು ಸರಿ ಮಾಡ್ತೀನಿ. ಏನ್ ಮಾಡ್ತೀವೋ ಬೇಗ ಮಾಡು.
ಇಬ್ರು ಸೇರಿ ಆರತಿ ಮಾಡಿ. ಅಳಿಯಂದ್ರೆ ಹೋಗಿ ನೀವುನು. ಅಯ್ಯೋ ಹೋಗಿ ಅಳಿಯಂದ್ರೆ. ಅಳಿಯಂದ್ರೆ ನೀವೇ ನಿಮ್ಮ ಹೆಂಡತಿಗೆ ನಿಮ್ಮ ಕೈಯಾರೆ ಕುಂಕುಮ ಹಚ್ಚಿ.